ಜಲನೇತ್ರಿ ಎಡಭಾಗದಲ್ಲಿ ಕ್ರಿಯೆಗಳಲ್ಲಿ ಒಂದಾದಂತಹ ಜಲನೇತಿಯನ್ನು ಮಾಡ್ತಾ ಇದ್ದಾರೆ. ಅವರು ಸಹ ವಿಶೇಷವಾಗಿ ಗಮನಿಸಬಹುದು. ಅವರು ವಸ್ತ್ರವನ್ನು ಒಳಗೆ ತಗೋತಾ ಇದ್ದಾರೆ. ವಸ್ತ್ರದೋತಿಯನ್ನು ಗಮನಿಸಿ ವಸ್ತ್ರವನ್ನು ಒಳಗೆ ತಗೊಳ್ತಾ ಇದ್ದಾರೆ. ನೋಡಿ ಸರ್, ಸುಮಾರು 6 ರಿಂದ 8 ಮೀಟರ್ ಅಂತ ಈ ಬಟ್ಟೆಯನ್ನು ವಿವಾದ ಶಿಕ್ಷಾಸನದಲ್ಲಿ ಚಾಲನೆ. ಈಗ ಗಮನಿಸಿ, ವಸ್ತ್ರದೋತಿಯನ್ನು ಸಂಪೂರ್ಣವಾಗಿ ಬಟ್ಟೆಯನ್ನು ಒಳಗಡೆ ನುಂಗಿದ್ದಾರೆ. ಸಕ್ರಿಯೆಗಳಲ್ಲಿ ಒಂದು ಅಷ್ಟು ಬಟ್ಟೆಯನ್ನು ನಿಧಾನವಾಗಿ ಯಾಕೆ ತೆಗಿತಾರೆ ಅಂತ ನೀವು ಗಮನ ಹರಿಸಿ. ಇದು ಜಠರ ಭಾಗದಲ್ಲಿರುವಂತಹ ಕರುಳು ವಿಶೇಷವಾಗಿ ಎಲ್ಲ ಭಾಗವನ್ನು ಸೂಕ್ಷ್ಮಗೊಳಿಸಲಿಕ್ಕೆ ಉತ್ತಮವಾದಂತಹ ಕ್ರಿಯೆ. ಈಗ ಉಮೇಶ್ ಅವರು ಸಂಪೂರ್ಣವಾಗಿ ಬಟ್ಟೆಯನ್ನು ನುಂಗಿರೋದನ್ನ ಗಮನಿಸಿ. ಇಲ್ಲಿ ಎಲ್ಲ ಇದ್ದಾರೆ ನೋಡಿ.